ಒದೂರಲ್ಲಿ ಜಮೀನ್ದಾರನೊಬ್ಬನಿಗೆ ಸಾಕು ನಾಯಿಯೊಂದಿತ್ತು. ನಾನು ಎಷ್ಟು ಅದೃಷ್ಟಶಾಲಿ, ಇದು ನನ್ನ ಅಹಂಕಾರದ ಕಾರಣ. ದಿನಾ ಹೊತ್ತು ಹೊತ್ತಿಗೆ ಸ್ನಾನ, ಮಾಂಸದೂಟ, ಮೇಲಾಗಿ ಮಲಗುವುದಕ್ಕೆ ಮೆತ್ತನೆಯ ಹಾಸಿಗೆ ಇತ್ತು. ನಾನು ತುಂಬಾ ಸವಲತ್ತು ಪಡೆದಿದ್ದೇನೆ. ನನ್ನ ಬದುಕು ತುಂಬಾ ಐಷಾರಾಮಿಯಾಗಿದೆ. ನಾನು ಏನು ಬೇಕಾದ್ರೂ ಪಡೆಯುತ್ತೇನೆ. ಇದು ನನ್ನ ಹಕ್ಕು. ಒಂದು ದಿನ ನಾಯಿಗೆ ಊರ ಪಕ್ಕದಲ್ಲಿರುವ ಅರಣ್ಯವನ್ನು ನೋಡಬೇಕೆನಿಸಿತು. ಕಾಡಿನಲ್ಲಿ ಸ್ವಲ್ಪ ಹೊತ್ತು ಅತ್ತಿತ್ತ ಅಲೆಯಿತು. ಏನೂ ಮಾಡಲು ತೋಚದೆ ಮತ್ತೆ ಊರ ಕಡೆ ಹಿಂದಿರುಕೊಂಡಿತು. ಅಣ್ಣ, ಎಲ್ಲಿಂದ ಬಂದಿದ್ದೀಯಾ? ನಿನ್ನನ್ನು ಈ ತನಕ ಈ ಕಾಡಿನಲ್ಲೆಲ್ಲೂ ನೋಡಿಲ್ಲ. ನಾನು ಊರ ಜಮೀನ್ದಾರನ ಮನೆ ಕಾಯ್ತೀನಿ. ನಿನ್ನಂಗೆ ಬೇಟೆಯಾಡಿ ತಿನ್ನೋಕೆ ಆಗಲ್ಲ. ಏ, ಇದೆಲ್ಲ ನಿಜವಾ? ನನ್ನ ಜೊತೆ ಯಜಮಾನರ ಮನೆಗೆ ಬಾ. ಸರಿ, ನಾನು ಬರುತ್ತೇನೆ. ನಡಿ, ಹೊರಡೋಣ. ಮನೆ ತಲುಪುತ್ತಲೇ, ನೀನಿಲ್ಲೇ ಕಟ್ಟಿಗೆಯ ಕೊಟ್ಟಿಗೆಯಲ್ಲಿ ಅವಿತಿರು. ಏಕೆ? ನನ್ನ ಯಜಮಾನ ನಿನ್ನನ್ನು ನೋಡಿದರೆ ಕೊಂದೆ ಬಿಡುತ್ತಾನೆ. ನಾನು ಹೋಗಿ ನಿನಗೆ ಊಟ ತರುತ್ತೇನೆ. ಧನ್ಯವಾದ. ನೀನಿನ್ನು ಎಷ್ಟು ದಿನವೆಂದು ಹೀಗೆ ಅವಿತುಕೊಂಡು ಬದುಕುತ್ತೀಯಾ? ಇದು ನನ್ನ ಬದುಕಿನ ರೀತಿ, ಆದ್ರೆ ಇದು ಸರಿಯಾದ ದಾರಿಯಲ್ಲ. ಪಾರ್ಟ್ 2 ವಿಡಿಯೋ ಬೈಕಾ ಆದ್ರ ನಾನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.